ನಾನು ಕೇಳೋದಕ್ಕೆ ಕಾರಣ ಇದೆ. ಕೇಳ್ರಿ. ನಿಮ್ಮ 2 ಭದ್ರಕೋಟೆಗಳು ಉರುಳು ಹೋಗಿವೆ. ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾರೆ 20 ಜನ ನನ್ನ ಸಂಪರ್ಕದಲ್ಲಿದ್ದಾರೆ, ಬರ್ತಾ ಇದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವ್ರನ್ನ 2004 ಧರ್ಮಸಿಂಗ್ ಸರ್ಕಾರ ಮಾಡಿದಾಗ ಮನೆಗೆ ಸೇರಿಸಲಿಲ್ಲ ಹೆಣ್ಮಗಳು. ಮೊನ್ನೆ ಕರೆಸಿ ದೇವೇಗೌಡರು ಆರೋಗ್ಯ ಕೆಟ್ಟು ಬಿದ್ದೋಗಿದೆ, ಏನೇ ಆಗಲಿ ದೇವೇಗೌಡರು ಮುಗಿಸ್ಲೇಬೇಕು ಅಂತ ಹೇಳಿ ನಡೆಸಿದ ಸಂಚುಗಾರಿಕೆ ಕಾಂಗ್ರೆಸ್ಸಲ್ಲಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿ ಜೆ ಪಿಯವರು ನಾವು ಕ್ಯಾಂಡಿಡೇಟ್ ಹಾಕೋದಿಲ್ಲ ಅಂತ ಹೇಳಿ ಈ ಕಡೆ ಕಾಂಗ್ರೆಸ್ ಸೋಲಿಸ್ತೀವಿ ಅಂತ ಹೇಳಿದರು. 2 ದಿನ ಮುಂಚೆ ಹೇಳ್ತಾರೆ ದೇವೇಗೌಡರು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಿದ ನಾವು ಬೆಂಬಲ ಕೊಡ್ತೀವಿ. ಯಾವನ್ರಿ? ನನ್ನ ಸೊಸೆ ಸೋತರು ಅಷ್ಟೇ ಹೋಯಿತು, ದೇವೇಗೌಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಹೇಳ್ತೀನಿ. ಐ ಆಮ್ ಪ್ರಿಪೇರ್ ಟು ಫೇಸ್ ದಿಸ್. ವಾಟ್ ಯು ಥಿಂಕ್ ಆಫ್ ಮೀ? ಆಯ್ತು ಸರ್. ಜೆಡಿಎಸ್ಗೆ ಇವತ್ತು ಆ ಶಕ್ತಿ ಇದೆಯಾ ಮತ್ತೆ ವಾಪಸ್ ಬರೋಷ್ಟು? ತಮ್ಮ ಭದ್ರಕೋಟೆಗಳು 2 ಕಳೆದು ಹೋಗಿವೆ. ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಸನ ಇದು ಅವರ ನೆಕ್ಸ್ಟ್ ಟಾರ್ಗೆಟ್ ಅಂತ. ಅವರ ಜೆಡಿಎಸ್ ದೇವೇಗೌಡನ ಟಾರ್ಗೆಟ್ ಮಾಡೋಕ್ಕೆ ಅಲ್ಲಿದ್ದಾರೆ. ಇವ್ರ ಹಣ ದೇವೇಗೌಡರಲ್ಲ, ದೇವೇಗೌಡರ ಕೋಟೆಗಳನ್ನ ಇವ್ರ ಹಣ ಹೇಳ್ತೀನಿ ಕೇಳ್ರಿ. ಇವ್ರ ಹಣ, ಇವರ ಏನು ಅಹಮ್ಮು, ಅದು ಮುರಿಯೋ ಶಕ್ತಿ ಜನಗಳ ಕೈಲಿ. ಹಣ ಜೆಡಿಎಸ್ ಅಲ್ಲಿ ಇಲ್ವಾ ಸರ್? ಜೆಡಿಎಸ್ ಖರ್ಚು ಮಾಡಲ್ವಾ ಎಲೆಕ್ಷನ್ ಹಣ? ಇದೇ ಹಣ ಖರ್ಚು ಮಾಡಲ್ವಾ? ಇವತ್ತೊಂದು ಚರ್ಚೆ ಮಾಡೋಣ. ಸುಮ್ಮನೆ ನೋಡಿ, ಈ ರೀತಿ ಮಾತನಾಡಿದ್ರು ಹಣ ಇಲ್ಲದೆ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಸರ್? ಜೆಡಿಎಸ್ ಎಲೆಕ್ಷನ್ ಗೆದ್ದಿದೆಯಾ? ಕೇಳ್ರಿ, ನನ್ನ ಕೇಳ್ರಿ. ಇಲ್ಲಿ ಇವತ್ತು ಹಣದ ವಿಷಯ ಬಂದಾಗ ಇನ್ನು ನಾನು ಹೇಳೋದಕ್ಕೆ ಬದಲಾಗಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ತಗೊಂಡು 1380 ಕೋಟಿ ಕಾಂಗ್ರೆಸ್ಸಿಗೆ ಬಂದಿದೆ. ನೀವು RTI ಬೇಡ ಅಂತ ನೀವು ಪೊಲಿಟಿಕಲ್ ಪಾರ್ಟಿಯವರೆಲ್ಲ ಒಟ್ಟೊಟ್ಟಿಗೆ ಅದನ್ನ ತೆಗೆದಾಕ್ಬಿಟ್ರೆ ನೀವು ಕೇಳಿದಾಗ ಹೇಳಿದೆ ನಾನು, ನಿಮ್ಮ ಪತ್ರಿಕೆಯವರು ವಿಲ್ ಅಪೋಸ್ ದಿಸ್ ಅಂತ ಹೇಳಿದೆ. ಯಾಕೆ? ಒಳ್ಳೇದು. RTI ಅಡಿಗೆ ರಾಜಕೀಯ ಪಕ್ಷಗಳು ಬಂದುಬಿಟ್ರೆ ಅಟ್ಲೀಸ್ಟ್ ನಮಗೊಂದಿಷ್ಟು ಸತ್ಯಗಳು ಗೊತ್ತಾಗುತ್ತೆ. ತಾವು ಹೇಳಿದ ಸತ್ಯನೂ ಗೊತ್ತಾಗುತ್ತೆ, ಯಾರು ಎಷ್ಟು ದುಡ್ಡು ಖರ್ಚು ಮಾಡಿದರೆ, ಯಾರಿಗೆ ಎಷ್ಟು ದುಡ್ಡು ಹೋಗಿದೆ ಅನ್ನೋದು. ಈಗ ನಾನು ಕೇಳೋದು, 2 ಕೋಟೆ ಕಳ್ಕೊಂಡಿದ್ದೀರಿ, 3ನೇ ಕೋಟೆಗೆ ಲಗ್ಗೆ ಹಾಕಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ JDS ಯಾವ ರೋಲನ್ನು ತಗೊಳುತ್ತೆ? Is there hope for JDS? JDS will fight the battle in only 28 constituencies. Number one. ಮತ್ತೆ ತೃತೀಯ ರಂಗದ ಕನಸು ಕಾಣ್ತಾ ಇದ್ದೀರಾ ನೀವು? ಇಲ್ಲ, ನನಗೆ ಬೇಕಾಗಿರೋದು ಈ ರಾಜ್ಯಕ್ಕೆ ಮಾಡಿರೋ ದ್ರೋಹ ಇದೆಯಲ್ಲ, ಇದು ನನ್ನ ಜೀವನದಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ನನ್ನ ಕೊನೆ ಹೋರಾಟದಲ್ಲಿ ಈ ರಾಜ್ಯಕ್ಕೆ ಕಿಂಚಿತ್ ಸೇವೆ ಸಲ್ಲಿಸಬೇಕು ಅಂತಿದ್ರೆ ಆ ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿ, ನೀವು ಹೋರಾಟ ಮಾಡ್ತೀರಿ ಅನ್ನೋದೇ ನಿಮ್ಮ ಶಕ್ತಿ ಅನ್ನೋದು. ಈಗ ದೇವೇಗೌಡರ ಶಕ್ತಿ ಏನು ಅಂತ ಕೇಳಿದರೆ, ಎಲ್ಲರೂ ಹೇಳೋದು ಒಂದು ಹೋರಾಟ, ಇನ್ನೊಂದು ಹಾರ್ಡ್ ವರ್ಕು, ಮತ್ತೊಂದು ಎಕ್ಸ್ಪೀರಿಯನ್ಸು. ಅವ್ರ ವೀಕ್ನೆಸ್ ಏನು ಅಂತ ಕೇಳಿದರೆ ಮಕ್ಕಳು ಅಂತ ಬರುತ್ತೆ. ಒಂದು ನಿಮಿಷ ಇರಿ. ಇದು ದೇವೇಗೌಡರಿಗೊಬ್ಬರಿಗೆ ಚುಚ್ಚಿ ಹೇಳಿದ್ರಲ್ರಿ. ನೆಹರು ವಂಶ ಎಷ್ಟು ವರ್ಷ ರಾಜ್ಯ ಆಳಿದ್ದಾರೆ? ನಮ್ಮಪ್ಪ ಏನು ರಾಜ್ಯ ಆಡಲಿಲ್ಲ. ನಮ್ಮಪ್ಪ ಒಬ್ಬ ರೈತ. ರೀ. ದೇವೇಗೌಡ ಯಾಕೆ ಮಾತಾಡ್ತೀರಿ? ಮಕ್ಕಳು ತಮ್ಮ ವೀಕ್ನೆಸ್ ಅಲ್ವಾ? ಮಕ್ಕಳು ನಾನಾ ಕರ್ಕೊಂಬರಲಿಲ್ಲ. ಸಿಂಧಿನ ಕರೆ ತಾವು ಹೋರಾಟ ಮಾಡಿ ಬಂದ್ರಿ. ಅನೇಕ ಹೋರಾಟಗಳ ಮೂಲಕ ದೇವೇಗೌಡರು ರೂಪುಗೊಂಡ್ರು. ನಾನು ನಿಮ್ಮನ್ನು ಕೇಳಬೇಕಾಗಿರೋದು, ತಮ್ಮ ಮಕ್ಕಳು ಹೋರಾಟದ ಮೂಲಕ ಬರಬೇಕಿತ್ತು ಅಂತ ಅನ್ಸುತ್ತಾ? ಬಂದೆ ನಾನು. ನೀವೇನು ಹೇಳ್ತಾ ಇದ್ದೀರಿ ಇದಕ್ಕೆ ಹೇಳ್ತೀನಿ. ನನ್ನ ಮಗ ಮುಖ್ಯಮಂತ್ರಿ ಆದ್ದು ವಾಮ ಮಾರ್ಗದಿಂದ, ನೀನು ಇದಾಗಬಾರ್ದಾಗಿತ್ತು. ಇದು ನನ್ನ ಲೈಫ್ ಹಿಸ್ಟ್ರಿಲೇ ಬರೆದಿದ್ದೀನಿ, ಪಬ್ಲಿಷ್ ಆಗುತ್ತೆ. ಜನತೆ ಕೊಟ್ಟಂಥ ತೀರ್ಪಲ್ಲ ಅದು. ಅಪಮಾರ್ಗದಿಂದ ನೀನು ಆದೆ. ಅವತ್ತು ಚುನಾವಣೆಗೆ ಹೋಗಬೇಕು ಅಂತ ನನ್ನ ಹಠ ಇತ್ತು. 10 ಸೀಟ್ ಬರಲಿ, ಫೈಟ್ ದಿ ಎಲೆಕ್ಷನ್, ದಟ್ ಇಸ್ ಮೈ ಡಿಸಿಷನ್. ಕಾಂಗ್ರೆಸ್ ನಮ್ಮ ಹತ್ರ ದ್ರೋಹ ಮಾಡಿದ್ದಾರೆ, ನಾವು ಯಾವ ಸಹ ಹೋಗ್ಕೊಡ್ದು, ವಿ ಮಸ್ಟ್ ಫೈಟ್ ದಿ ಎಲೆಕ್ಷನ್, ದಟ್ ಇಸ್ ಮೈ ಸ್ಟ್ಯಾಂಡ್. ಕುಮಾರಸ್ವಾಮಿ ಅವರಿಗೆ ತಾವು ಯಾವ ಥರದ ಸಲಹೆಗಳನ್ನು ಕೊಡ್ತೀರಿ? ಯಾವ ಥರ? ಏನಿಲ್ಲ, ಕಷ್ಟಪಟ್ಟು ದುಡಿಬೇಕು, ಜನಗಳ ಮುಂದೆ ಹೋಗಬೇಕು. ಅವ್ರು ಮಾಡಿರೋ ಕೆಲವು ಒಳ್ಳೆ ಕೆಲಸನೂ ಇದೆ. ಅವರ ರಾಜಕೀಯಕ್ಕೆ ತಮ್ಮ ರಾಜಕೀಯಕ್ಕೆ ಏನಾದ್ರು ವ್ಯತ್ಯಾಸ ಕಾಣುತ್ತೆ ನಮಗೆ? ಅವರ ವಿಧಾನ ತಮ್ಮ ವಿಧಾನ ಬಂದೆ ರಾಜಕೀಯವಾಗಿ ಅವ್ರನ್ನ ಬೆಳೆಸೋ ಜವಾಬ್ದಾರಿಯನ್ನು ತಾವು ತಗೊಂಡಿದ್ದೀರಿ. ನಾನು ಬೆಳೆಸೋದಾಗಿದ್ರೆ ತಳ ಹಂತದಿಂದ ಬಾ ಅಂತ ಹೇಳಿದೆ. ಈ ವಾಮ ಮಾರ್ಗದಿಂದ ಅವ್ನು ಮುಖ್ಯಮಂತ್ರಿ ಆದಾಗ ಓದ್ತೊಂಡು ಹೋದ್ನೇನ್ರಿ ನಾನು, ಗೆಟ್ ಔಟ್ ಅಂದೇನೆ. ನನ್ನ ಹೆಂಡತಿ ಹೋದ್ರೇನ್ರಿ? ಟೆಲ್ ಮಿ. ಸತ್ಯನ ಮರ್ಮಾಚಕ್ಕಾಗೋದಿಲ್ಲಪ್ಪ. ನಾನು ತಮ್ಮ ಇದು ಕುಟುಂಬದಲ್ಲಿ ಹೇಗಿದೆ ಸರ್? ರೇವಣ್ಣವರು, ಕುಮಾರಸ್ವಾಮಿ ಅವರು ಹೇಗಿದ್ದಾರೆ? ರೇವಣ್ಣವರು ಇದೆಲ್ಲ ನೋಡ್ರಿ. ಭವಾನಿ ಅವರು, ಭವಾನಿ ಏನು ರಾಜಕೀಯಕ್ಕೆ ಬರೋದಿಲ್ಲ. ಜಸ್ಟ್ ಇದೆಲ್ಲ ಊಹಾಪೋಹ ಬೇಕಾಗಿಲ್ಲ. ರೇವಣ್ಣವರು
ಕುಮಾರಸ್ವಾಮಿ ಅವ್ರಿಗೆ ಏನು ದೊಡ್ಡ ವ್ಯತ್ಯಾಸ ಅಂತೇಳಿ ಹೇಳ್ಕೋಬೇಕಾದಿಲ್ಲ. ಅವರು ಇವತ್ತು ಒಂದು ಮಾತು ಹೇಳಿದಾದರೆ ಹಾಸನದ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಉಳಿಸ್ಕೊಂಡಿದ್ದಾರೆ. ಅವರು ರಾಜ್ಯದ ರಾಜಕಾರಣಕ್ಕೆ ಪ್ರವೇಶ ಮಾಡಿಲ್ಲ. ವಾಜಪೇಯಿಗಿಂತ ಮೊದಲೇ ಅದ್ವಾನಿ ಅವರು ಪ್ರಧಾನಿ ಆಗಬೇಕಾಗಿತ್ತು. ಹೇಳ್ರಿ, ಈ ಜೈಲೊಳಗಿದ್ದಾಗ ಅದ್ವಾನಿ ಎಷ್ಟು ಸಂಕಟ ಪಟ್ಕೊಂಡಿದ್ದಾರೆ. ನಮ್ಮ ಮನೆ ನನ್ನ ಹೆಂಡತಿ ಊಟ ತೊಗೊಂಬರೋರು, ಜೊತೆಲಿ ಊಟ ಶೇರ್ ಮಾಡ್ತಾ ಇದ್ವಿ. ಅವತ್ತು ಅವ್ರು ಎಷ್ಟು ಸಂಕಟ ಪಟ್ಕೊಂಡಿದ್ದಾರೆ. ಒಂದೇ ದಿನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಇಲ್ಲೇ ಬೆಂಗಳೂರಲ್ಲಿದ್ದರು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಬಂದಿದ್ದರು.